ಇನ್ನು ಬುರುಡೆ ಕೇಸ್ ವಿಚಾರಕ್ಕೆ ಬರೋಣ. ಈ ಬುರುಡೆ ಸೃಷ್ಟಿಕರ್ತ ಸೌಜನ್ಯ ಅವರ ಮಾವ ವಿಠಲಗೌಡ ಆತನ ವಿರುದ್ಧ ಈಗ ಕೇಶವ್ ಬೆಳಾಲ್ ಕೆಂಡ ಕಾರ್ತಾ ಇರೋದು. ಧರ್ಮಸ್ಥಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಕೇಶವ್ ಸ್ಥಳ ಮಹಾಜರಿಗೆ ಹೋದಾಗ ಕಳೇಬರ ಸಿಕ್ಕಿದೆ ಅಂತ ಹೇಳ್ತಾನೆ ಅವನು. ಹೀಗೆ ಹೇಳೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ ಸರ್? ಹೀಗಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು. ಅವರ ಕುಟುಂಬದವರ ಹೇಳಿಕೆಯಿಂದಲೇ ಅನುಮಾನ ಸೃಷ್ಟಿಯಾಗ್ತಾ ಇದೆ ನಮಗೆ. ಇದರ ಹಿಂದೆ ಯಾವುದೋ ಒಂದು ಷಡ್ಯಂತ್ರ ಅಡಗಿದೆ. ಈ ತಿಮರೋಡಿ, ಈ ಮಟ್ಟಣ್ಣ, ಇವರದ್ದು ಸುಳ್ಳಿನ ಶಾಲೆ ಇದೆ. ಅವರೇ ಯಾಕೆ ಅದೆಲ್ಲ ಮಾಡಿರಬಾರ್ದು? ಹೀಗಂತ ಕೇಶವ್ ಬೆಳಾಲ್ ಕಿಡಿಕಾರಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಪರಿಸರದಲ್ಲಿ ಅವರು ಮಹಾಜರಿಗೆ ಹೋದಾಗ ಏನು ಕಳೆಬರಗಳನ್ನು, ಅಸ್ಥಿಪಂಜರಗಳನ್ನು ಅಥವಾ ಎಲುಬುಗಳನ್ನು ನೋಡಿದ್ದೇನೆ ಅಂತ ಹೇಳುವಂತ ಹೇಳಿಕೆಯನ್ನು ಇನ್ನೊಂದು ಯಾವುದೋ ಒಂದು ಇದರಲ್ಲಿ ನಾನು ಕೂಡ ನೋಡಿದೆ. ಬಹುಶಃ 11A ಪಾಯಿಂಟ್ ಅದು. ಮೊನ್ನೆ ಅದೇ ಮುಸ್ಕು ದಾರಿಯನ್ನು ಅಲ್ಲಿ ಕೊಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ಯಾವುದೇ ರೀತಿಯ ಹೆಣಗಳು ಸಿಕ್ಕಿದುವೋ ಇಲ್ಲೋ ಅಂತ ಹೇಳುವಂತ ಮಾಹಿತಿ ನಮಗೆ ಅಗತ್ಯ ಇಲ್ಲ. ಸಿಕ್ಕಿದ್ದಿರಲೂಬಹುದು, ಸಿಕ್ಕದೆ ಇಲ್ಲದೆ ಇದ್ದಿರಲೂಬಹುದು. ಆದ್ರೆ ಈ ವ್ಯಕ್ತಿ ಹೋಗಿಬಿಟ್ಟು ನಾನು ಮಹಾಜರಿಗೆ ಹೋದಾಗ ಅಲ್ಲಿ ಇಷ್ಟು ಹೆಣಗಳಿದ್ದಾವೆ, ನನಗೆ ಸಿಕ್ಕಿದೆ ಅಂತ ಹೇಳುವಂತದ್ದನ್ನು ಆಕ್ಚುಲಿ ಅವರು ಏನು ಅಂತ ಹೇಳಿದ್ರೆ, ಈಗ SIT ನೋಟಿಸ್ ನಲ್ಲಿ ಇರುವಂತಹ ಒಂದು ವಿಚಾರಣಾಧೀನ ಸಾಕ್ಷಿ, ಅವರು ವಿಚಾರಣಾಧೀನವಾಗಿ ಇರುವಂತವರು. ಅವರು SIT ನೋಟಿಸ್ ಕೊಟ್ಟ ಮೇಲೆ ದಿನಾಲು ಪೊಲೀಸ್ ಸ್ಟೇಷನ್ಗೆ ಹೋಗುವಂಥದ್ದು, SIT ಕಚೇರಿಗೆ ಹೋಗುವಂಥದ್ದು ಮಾಡ್ತಾ ಇದ್ದಾರೆ. ಇದೆಲ್ಲ ನಮಗೆ ಗೊತ್ತಿರುವಂತದ್ದು. ಆ ವ್ಯಕ್ತಿ ಹೊರಗಡೆ ಬಂದು ಈ ರೀತಿಯ ರೆಕಾರ್ಡ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯೋ ಅಂತ ಹೇಳುವಂಥದ್ದು ಕಾನೂನಿನ ಒಂದು ಪ್ರಶ್ನೆ. ಆಮೇಲೆ ಇಂಥ ಹೇಳಿಕೆಗಳನ್ನು ಕೊಡಬೇಕಾದ್ರೆ ಅವರಿಗೆ ಎಲ್ಲಿಂದ ಬಂತು, ಯಾಕೆ ಬಂತು, ಯಾವ ಧೈರ್ಯ ಬಂತು? SIT ಅವರು ಹೇಳಿ ಕಳಿಸಿದಾರಾ ಅಥವಾ SIT ಮೇಲೆ ಇವರಿಗೆ ನಂಬಿಕೆ ಇಲ್ಲದೆ ಈ ರೀತಿ ಹೇಳಿದಾರಾ ಅಂತ ಹೇಳುವುದನ್ನು ನಾವು ವಿಮರ್ಶೆ ಮಾಡಬೇಕಾಗಿದೆ. ಬಹುಶಃ ಆ ವ್ಯಕ್ತಿ ಹೇಳುದು ಸತ್ಯವ ಸುಳ್ಳ ಅಂತ ಹೇಳುವುದಕ್ಕಿಂತಲೂ ಅವರು ಏನು ಅಲ್ಲಿ ಇದ್ದವೆ ಅಂತ ಹೇಳುವುದಕ್ಕೆ ಅವರು ಸರಿಯಾದ ವ್ಯಕ್ತಿ ಅಂತ ನನಗೆ ಅನಿಸ್ತಿದೆ. ಯಾಕೆ ಗೊತ್ತಾ, ಅವರ ಹೋಟ್ಲು ಸುಮಾರು ವರ್ಷಗಳ ಹಿಂದೆ ಅದೇ ನೇತ್ರಾವತಿ ಪರಿಸರದಲ್ಲಿ ಇದ್ದದ್ದು. ಅವರ ಅಪ್ಪನ ಹೋಟ್ಲು ಅಂಗಡಿ ಅಲ್ಲೇ ಇದ್ದದ್ದು. ಅವರ ಅಕ್ಕ ಅದೇ ಅಂಗಡಿಯಲ್ಲಿ ಕೂತ್ಕೊಂಡಿದ್ದವರು. ಅವರ ತಮ್ಮ ಅದೇ ಅಂಗಡಿಯಲ್ಲಿ ಇದ್ದವರು. ಅವರ ಫ್ಯಾಮಿಲಿ ಇಡೀ ಅಲ್ಲಿ ನೇತ್ರಾವತಿ ಆ ಬಂಗ್ಲಗುಡ್ಡೆ ಪರಿಸರದ ಹತ್ತಿರದಲ್ಲಿ ಇದ್ದವರು. ಹಾಗಾಗಿ ಅವರಿಗೆ ಸಂಪೂರ್ಣ ಮಾಹಿತಿ ಇದೆ ಆ ಬಂಗ್ಲಗುಡ್ಡೆ ಬಗ್ಗೆ, ಯಾರು ಏನು ಹೋಗ್ತಾರೆ, ಏನ್ ಮಾಡ್ತಾರೆ ಅಂತ ಹೇಳೋ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಅದರ ಒಟ್ಟಿಗೆ ಅವರ ಅಜ್ಜ ಮೊನ್ನೆ ಹೇಳ್ತಾ ಹೋದ್ರು, ಅಜ್ಜ ಅಲ್ಲಿ ಶೌಚಾಲಯಕ್ಕೆ ಹೋಗ್ತಿದೆ, ಆಗ ನನಗೆ ಅಲ್ಲಿ ಹೆಣಗಳು ನೋಡ್ತಾ ಇದ್ದು ಅಂತ. ಆಗ ಯಾಕೆ ಮಾಹಿತಿಯನ್ನು ಕೊಡ್ಲಿಲ್ಲ ಇವರು ಪೊಲೀಸ್ನವರಿಗೆ? ಈಗ ಅಲ್ಲಿ ಹೋದ ನಂತರ ಅಲ್ಲಿ ಹಾಗಿದ್ದವೆ ಹೀಗಿದ್ದವೆ ಅಂತ ಹೇಳುವಂತ ಮಾಹಿತಿಯನ್ನು ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಇದರ ಹಿಂದೆ ಕೂಡ ಏನೋ ಒಂದು ಷಡ್ಯಂತ್ರ ಅಡಗಿದೆ ಅಂತ ಹೇಳಿ ಅರ್ಥ ಸರ್. ನನಗೆ ಇದರಲ್ಲೇ ಡೌಟ್ ಆಗ್ತಿರೋದು. ಈಗ ನೋಡಿ, ಅವರ ಗುರುಗಳೇನಿದ್ದಾರೋ ಮೊನ್ನೆ ನಿಮ್ಮ ಮಾಧ್ಯಮದಲ್ಲಿ ಹೋಗಿ ಅವರನ್ನು ಇಂಟರ್ವ್ಯೂ ಮಾಡಿದ್ದಾರೆ. ಅವರಲ್ಲಿ ಒಂದು ಗೊಂಬೆ ಇದೆ. ಆ ಗೊಂಬೆ ಒಂದು 10 ದಿನದ 15 ದಿನದ ಮಟ್ಟಿಗೆ ಏನಾದ್ರೂ ಒಂದು ಇದು ಮಾಡಿದ್ರೆ ಅದನ್ನು ಕಣ್ಣು ಕಟ್ಟಿಸಿಕೊಡ್ತದೆ ಅಂತೆ. ಅದನ್ನು ಅಲ್ಲಿ ಹೋಗಿ ವಾಮಾಚಾರ ಮಾಡುವವರು ಯಾರು? ಇವರು ವಾಮಾಚಾರದ ಮಹಾ ಏನು ಅದರ ಹುಟ್ಟು ಮಾಡಿದವರೇ ಇವರು ವಾಮಾಚಾರವನ್ನು.